ನ್ಯೂಸ್ ನೆಕ್ಸ್ಟ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣುತ್ ಆರ್ಗಾಣಿಕ. ರಾಜ್ಯ ಬಿಜೆಪಿಯಲ್ಲಿ ಒಂದು ಬಹಳ ದೊಡ್ಡ ಸರ್ಜರಿ ಆಗುವ ಸಾಧ್ಯತೆ ಇದೆ. ಬಹಳಷ್ಟು ದಿನಗಳಿಂದ ನಡೀತಾ ಇರುವಂತಹ ಹಗ್ಗಜಗ್ಗಾಟ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಇಳಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆನಲ್ಲಿ ಯಡಿಯೂರಪ್ಪನವರಿಗೋಸ್ಕರ ಆದರೂ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಮತ್ತೆ ವಿಜೇಂದ್ರ ಅವರನ್ನೇ ಮುಂದುವರಿಸಲಾಗುತ್ತೆ. ಮುಂದಿನ 2 ವರ್ಷಗಳ ಅವಧಿಗೆ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಮುಂದುವರಿಸಬೇಕಾಗುತ್ತೆ ಅನ್ನುವ ಪ್ರಶ್ನೆಗಳು ಕೂಡ ಬಿಜೆಪಿ ಪಾಳೆಯದಲ್ಲಿ ಅಲ್ಲಲ್ಲಿ ಎದ್ದಿದ್ವು. ಆ ಚರ್ಚೆಗಳು ಅಲ್ಲಲ್ಲಿ ನಡೀತಾ ಇದ್ವು. ಆದರೆ ಈಗ ಸದ್ಯಕ್ಕೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ರಾಜ್ಯ ಬಿಜೆಪಿಯ ಸಾರಥಿ ವಿಚಾರದಲ್ಲಿ ಲಭಿಸ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸುವುದರ ಜೊತೆಗೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಕೂಡ ಒಂದು ವೇಗವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ಬಾರಿ ರಾಜ್ಯ ಬಿಜೆಪಿಯ ಚುಕ್ಕಾಣಿಯನ್ನ ಹಿಡಿಯುವ ಸಾರಥಿ ಯಾರಾಗಬಹುದು? ಯಾವ ಲೆಕ್ಕಾಚಾರದಲ್ಲಿ? ಜಾತಿ ಸಮೀಕರಣದಲ್ಲೋ, ಸಮುದಾಯದ ಬೆಂಬಲದ ವಿಚಾರದಲ್ಲೋ, ಅಥವಾ ನಾಯಕತ್ವದ ವಿಚಾರದಲ್ಲೋ, ಹೇಗೆ ಯಾವ ಸಮೀಕರಣದಲ್ಲಿ ಈ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ಮುಂದಿದೆ. ಅದಕ್ಕೆ ಬಿಜೆಪಿ ಈ ಬಾರಿ ಒಂದು ಅಚ್ಚರಿಯ ನಿರ್ಣಯವನ್ನ ಕೈಗೊಳ್ಳುವ ನಿರೀಕ್ಷೆ ಇದೆ. ಹೌದು, ಈವರೆಗೆ ರಾಜ್ಯದ 2 ಪ್ರಬಲ ಸಮುದಾಯಗಳಾಗಿದ್ದ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ನಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ವಿಪಕ್ಷ ನಾಯಕರ ಆಯ್ಕೆ ಆಗ್ತಾ ಇತ್ತು. ಅರ್ಥಾತ್ ಒಂದು ವೇಳೆ ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಹೋದ್ರೆ ಲಿಂಗಾಯತರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಬರ್ತಾ ಇತ್ತು, ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಒಕ್ಕಲಿಗ ಕೂತ್ರೆ ಲಿಂಗಾಯತರು ಬಿಜೆಪಿಯ ಅಧ್ಯಕ್ಷರಾಗಿ ಮುನ್ನಡೆಸ್ತಾ ಇದ್ರು. ಯಾಕೆಂದ್ರೆ ಬಹಳ ದೊಡ್ಡ ಸಮುದಾಯ ಅಂತ ಕರೆಸ್ಕೊಳ್ತಾ ಇತ್ತು. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಲಿಂಗಾಯತ ಸಮುದಾಯ ಮತ್ತು 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಕ್ಕಲಿಗ ಸಮುದಾಯವನ್ನ ಕೈ ಬಿಟ್ಟು ರಾಜಕಾರಣವನ್ನು ರಾಜ್ಯದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿಗಳು ಸದ್ಯಕ್ಕಂತೂ ರಾಜ್ಯದಲ್ಲಿ ಇದೆ, ಮತ್ತು ಅದು ಸತ್ಯ ಕೂಡ. ಆದ್ರೆ ಬಿಜೆಪಿ ಈ ಬಾರಿ ಒಂದು ಹೊಸ ಕಸರತ್ತಿಗೆ ಕೈ ಹಾಕದಂಗೆ ಕಾಣ್ತಾ ಇದೆ. ಈ ಬಾರಿ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ ನ ಹೊರತಾಗಿ ಜಾತಿವಾರು ಅಥವಾ ಸಮುದಾಯವಾರು ಅತಿ ಹೆಚ್ಚು ಸಂಖ್ಯೆ ಇಲ್ಲದೇ ಇದ್ರೂ ಕೂಡ ರಾಜ್ಯ ಬಿಜೆಪಿಯ ಸಂಘಟನೆಯ ವಿಚಾರದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ಕಾಣೋದಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಸಮುದಾಯ ನಾಯಕತ್ವ ಇದೆಲ್ಲವನ್ನ ಬದಿಗಿಟ್ಟು ಸಮರ್ಥ ನಾಯಕನೊಬ್ಬನನ್ನ ಈ ಬಾರಿಯ ಬಿಜೆಪಿ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನೋ ಚರ್ಚೆ ಮುನ್ನೆಲೆಯಲ್ಲಿದೆ. ಆ ಚರ್ಚೆ ಸತ್ಯವೇ ಹೌದು ಅಂತಾದ್ರೆ ಇಲ್ಲಿ ಕೇಳಿ ಬರುವ 2 ಹೆಸರುಗಳು, ಒಂದು ಬ್ರಾಹ್ಮಣ ಸಮುದಾಯವನ್ನ ಪ್ರತಿನಿಧಿಸುವ ಪ್ರಹ್ಲಾದ್ ಜೋಶಿ, ಇನ್ನೊಂದು ಕಡೆ ಹಿಂದುಳಿದ ವರ್ಗವನ್ನ ಪ್ರತಿನಿಧಿಸುವ ಕೋಟಾ ಶ್ರೀನಿವಾಸ್ ಪೂಜಾರಿ. ಪ್ರಹ್ಲಾದ್ ಜೋಶಿ ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿಯಾಗಿ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ನಡುವೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ 3 ಬಾರಿ ಕರ್ನಾಟಕದಲ್ಲಿ ಸಚಿವರಾಗಿ, ಈಗ ಪ್ರಸ್ತುತ ಉಡುಪಿ ಚಿಕ್ಕಮಗಳೂರು ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಒಬ್ಬರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟುವ ಪ್ಲಾನ್ ನಲ್ಲಿ ಬಿಜೆಪಿಯ ಹೈಕಮಾಂಡ್ ಇದೆ. ಕಾರಣ ಏನು ಅಂತ ನೋಡಿದ್ರೆ, ಸದ್ಯ ಕಳೆದ 3 ವರ್ಷದಿಂದ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 60 ಚಿಲ್ಲರೆ ಸ್ಥಾನಗಳನ್ನ ಗೆದ್ದಿದ್ದಂತಹ ಬಿಜೆಪಿಯನ್ನ ಕಂಪ್ಲೀಟ್ ಆಗಿ ಬಿಜೆಪಿಯ ಹೈಕಮಾಂಡ್ ಕೈ ಬಿಟ್ಟಿತ್ತು. ಮುಂದಿನ 5 ವರ್ಷ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಚುನಾವಣಾ ಸಂದರ್ಭದಲ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನ ವರ್ತನೆ ಇತ್ತು. ರಾಜ್ಯದಲ್ಲಾಗುವ ಯಾವುದೇ ವಿಚಾರಗಳಲ್ಲಾಗ್ಲಿ ಹೋರಾಟಗಳಲ್ಲಾಗ್ಲಿ ಬಿಜೆಪಿ ಒಂದು ದೃಢ ನಿರ್ಧಾರವನ್ನ ಕೈಗೊಳ್ಳೋದ್ರಲ್ಲಿ ಅಷ್ಟು ಸಫಲತೆಯನ್ನ ಕಂಡದ್ದಿಲ್ಲ. ಅದ್ರ ಜೊತೆಗೆ JDS ಜೊತೆಗಿನ ಮೈತ್ರಿಯೂ ಕೂಡ ರಾಜ್ಯ ಬಿಜೆಪಿಯ ವರ್ಚಸ್ಸನ್ನ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಮಾಡಿತ್ತು ಅಂತಂದ್ರೆ ತಪ್ಪಲ್ಲ. ಆ ನಡುವೆ ಹೈಕಮಾಂಡ್ ಗಮನ ಕೊಡ್ತಾ ಇಲ್ಲ, ಕರ್ನಾಟಕದ ಇಶ್ಯೂಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮತ್ತು ಕೆಲವೊಂದು ರೆಬಲ್ ನಾಯಕರು, ಕೆಲವೊಂದು ನಾಯಕರ ಹೇಳಿಕೆಗಳು, ಅದಕ್ಕೆ ಬಹಳ ಲೇಟ್ ಆದಂತಹ ಪ್ರತಿಕ್ರಿಯೆ, ಲೇಟ್ ಆದ ಉಚ್ಚಾಟನೆ, ಇದನ್ನೆಲ್ಲ ಮಾಡಿ ಕರ್ನಾಟಕವನ್ನ ಕಡೆಗಣಿಸಿದ್ದ ಕೇಂದ್ರದ ಬಿಜೆಪಿ ಈಗ ಚುನಾವಣೆಯ ಹೊಸ್ತಿಲಲ್ಲಿ ಒಂದು ಬಹಳ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕು. ಆ ನಿರ್ಧಾರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಅಧಿಕಾರದ ಗಾದಿಯಲ್ಲಿ ಕೂರಿಸಬೇಕು ಅನ್ನುವ ಮಟ್ಟಿಗೆ ಲೆಕ್ಕಾಚಾರದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಗುರಿಯನ್ನ ಸಾಧಿಸುವ ಕಾರಣದಿಂದಾಗಿ ಪ್ರಹ್ಲಾದ್ ಜೋಶಿ ಅಥವಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ಕೇಳಿಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿಯ ಒಬ್ಬ ಹಿರಿಯ ನಾಯಕ, ಕೇಂದ್ರದಲ್ಲಿಯೂ ಕೂಡ ಕರ್ನಾಟಕವನ್ನ ಪ್ರತಿನಿಧಿಸುವ ಹಿರಿಯ ಬಿಜೆಪಿಗ ಅಂತಂದ್ರೆ ತಪ್ಪಲ್ಲ. ಪ್ರಹ್ಲಾದ್ ಜೋಶಿ ಅವರ ಸಮುದಾಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರೋರು,
ಅತಿ ಹೆಚ್ಚಿನ ಸಂಖ್ಯೆಯ ಜನಸಮೂಹವೇನು ಕರ್ನಾಟಕದಲ್ಲಿ ಇಲ್ಲ. ಆದರೆ ಸಂಘಟನೆಯ ವಿಚಾರ ಬಂದಾಗ ಪಕ್ಷವನ್ನ ಒಗ್ಗೂಡಿಸುವ, ಪಕ್ಷದ ಎಲ್ಲರ ಜೊತೆಗೆ ಒಂದೊಳ್ಳೆಯ ಸಂಬಂಧವನ್ನ ಹೊಂದಿರುವಂತ ನಾಯಕರ ಪಟ್ಟಿಯನ್ನ ತೆಗೆದಾಗ ಆ ಪಟ್ಟಿಯ ಟಾಪ್ 5 ನಲ್ಲಿ ಪ್ರಹ್ಲಾದ್ ಜೋಶಿ ಖಂಡಿತ ಇದ್ದೇ ಇರ್ತಾರೆ. ಅದ್ರ ಜೊತೆಗೆ RSS ನ ಬ್ಯಾಕ್ಗ್ರೌಂಡ್ ಇದೆ, RSS ನ ಕಾರ್ಯಕರ್ತ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಅವರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡೋದು ಸೂಕ್ತ ಅಂತ ಕೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಬ್ರಾಹ್ಮಣ ಸಮುದಾಯ ಮೊದಲಿನಿಂದಲೂ ಬಿಜೆಪಿಯ ಜೊತೆಗಿರುವ ಒಂದು ಪ್ರಮುಖ ಸಮುದಾಯ ಆಗಿರೋದ್ರಿಂದ ಆ ಸಮುದಾಯಕ್ಕೊಂದು ಪ್ರಾತಿನಿಧ್ಯವನ್ನ ಕೊಡುವ ರೂಪದಲ್ಲಿ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಇನ್ನೊಂದು ಕಡೆ ಕೋಟ ಶ್ರೀನಿವಾಸ್ ಪೂಜಾರಿ MLC ಆಗಿ ಸಚಿವರಾಗಿ 3 ಬಾರಿ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಬಹಳಷ್ಟು ಉತ್ತಮ ಕೆಲಸವನ್ನ ಮಾಡಿ ಬಿಜೆಪಿಯನ್ನು ಬಿಡಿ ಕಾಂಗ್ರೆಸ್ಸಿಗರು ಕೂಡ ಕೊಂಡಾಡುವಂತಹ ರೀತಿಯಲ್ಲಿ ಅಧಿಕಾರವನ್ನ ನಡೆಸಿದ್ದಾರೆ ಅನ್ನುವಂಥ ಒಂದು ಹೆಗ್ಗಳಿಕೆ ಅವರ ಪಾಲಿಗಿದೆ. ಯಾರು ವೈರಿಗಳೇ ಇಲ್ಲ ರಾಜಕಾರಣದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅನ್ನುವ ಚರ್ಚೆಗಳು ಕೂಡ ಪ್ರಸ್ತುತದಲ್ಲಿದೆ. ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಕಳೆದ ಬಾರಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಈಗ ಸದ್ಯ ದೆಹಲಿಯಲ್ಲಿ ತಮ್ಮ ಕಾರ್ಯಭಾರ ಮಾಡ್ತಿದ್ದಾರೆ. ಅವರ ಕಾರ್ಯಾವಧಿಯಲ್ಲಿ ಉಡುಪಿಯ ಬೇಕಾದಂತಹ ಪ್ರಮುಖ ರಸ್ತೆಯ ಕೆಲಸಗಳು, ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಹಲವು ಕೆಲಸಗಳನ್ನ ಮಾಡಿ ಮುಗಿಸುವ ಮತ್ತು ಬಹಳ ವೇಗದಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಇರುವಂತಹ ಹೆಗ್ಗಳಿಕೆ ಕೂಡ ಅವರಿಗಿದೆ. ಅದರ ಜೊತೆಗೆ ಕೇಂದ್ರದ ಪ್ರಮುಖ ನಾಯಕರುಗಳ ಸಂಪರ್ಕ, ರಾಜ್ಯದ ಅಷ್ಟೂ ಬಿಜೆಪಿಯವರ ಜೊತೆಗಿರುವಂತಹ ಒಂದು ಅದ್ಭುತ ಸಂಬಂಧ, ಯಾರೂ ವಿರೋಧಿಗಳು ಇಲ್ಲದೆ ಇರುವಂತಹ ಕಾರಣವೂ ಕೂಡ ಇವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ಪ್ರಮುಖ ಕಾರಣಗಳಲ್ಲಿ ಒಂದು. ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸ್ವಪಕ್ಷದಲ್ಲಿ ಬಿಡಿ ವಿಪಕ್ಷದಲ್ಲೂ ಕೂಡ ಅವರಿಗೆ ಯಾವುದೇ ಅಂತ ಹೇಳ್ಕೊಳ್ಳಬಹುದಾದಂತಹ ವಿರೋಧಗಳಿಲ್ಲ, ಅಥವಾ ಅವರನ್ನ ಹೇಟ್ ಮಾಡುವ ಸೈದ್ಧಾಂತಿಕವಾಗಿ ಆಗಲಿ ರಾಜಕೀಯವಾಗಿ ಆಗಲಿ ಬೇರೆ ಯಾವುದೇ ಕಾರಣಗಳಿಂದ ಅವರನ್ನ ಹೇಟ್ ಮಾಡುವ ಜನಸಂಖ್ಯೆ ಬಹಳ ಕಡಿಮೆ. ಬಹಳ ಸಿಂಪಲ್ ಆಗಿ ಈವರೆಗೂ ಅಂದ್ರೆ 3 ಸಲ ಮಿನಿಸ್ಟರ್ ಆಗಿ ಈಗ ಸಂಸದರಾಗಿದ್ರು ಕೂಡ ಬಹಳ ಸಿಂಪಲ್ ಆಗಿರ್ತಾರೆ, ಬಹಳ ಸಿಂಪಲ್ ಆದ ಜೀವನ ಶೈಲಿಯನ್ನು ಅವ್ರು ನಡೆಸ್ತಾರೆ ಅನ್ನುವಂಥ ಚರ್ಚೆಯ ನಡುವೆ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಿದ್ರೆ ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾರೆ. 2 ಬಣಗಳಾಗಿ ಒಡೆದೋಗಿರುವ ಬಿಜೆಪಿಯ 2 ಬಣದ ನಾಯಕರುಗಳು ಕೂಡ ತುಂಬ ಮನಸ್ಸಿನಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಈ ಅಧ್ಯಕ್ಷ ಸ್ಥಾನದಲ್ಲಿ ನೋಡೋದಕ್ಕೆ ಖುಷಿ ಪಡ್ತಾರೆ. ಅದರ ಜೊತೆಗೆ ಸಂಘಟನೆಯ ವಿಚಾರ ಅಂತ ಬಂದಾಗ್ಲೂ ಕೂಡ ಒಳ್ಳೆಯ ಸಂಘಟನೆ ಮಾಡುವ ಚತುರತೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಇದೆ ಅಂತ ಹೇಳಲಾಗುತ್ತೆ. ಆ ಕಾರಣಕ್ಕಾಗಿ ಇವರನ್ನ ಕನ್ಸಿಡರ್ ಮಾಡ್ತಾರೆ ಅನ್ನುವ ಚರ್ಚೆ ಬಂದಿದೆ. ಅದ್ರ ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಕೊಡಬೇಕಾದಂತ ಪ್ರಾತಿನಿಧ್ಯವನ್ನ ಬಿಜೆಪಿ ಈ ಬಾರಿ ಕೊಡೋದಕ್ಕೆ ಮನಸ್ಸು ಮಾಡಿದೆ. ಈವರೆಗೂ ಬಿಜೆಪಿ ತನ್ನ ಪ್ರಮುಖ 1-2 ಹುದ್ದೆಗಳನ್ನ, ಈವನ್ ತನ್ನ ಮುಖ್ಯಮಂತ್ರಿ ಹುದ್ದೆಗಳನ್ನು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಲ್ಲೇ ಹಂಚಿಕೊಳ್ತಾ ಇತ್ತು. ಒಂದು ಲಿಂಗಾಯತ ಕೊಟ್ಟರೆ ಇನ್ನೊಂದು ಒಕ್ಕಲಿಗರಿಗೆ ಕೊಡಬೇಕು ಅನ್ನುವಂಥ ಸಮೀಕರಣದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಆಡಳಿತವನ್ನ, ಅಧಿಕಾರವನ್ನ, ರಾಜಕೀಯವನ್ನ ನಡೆಸಿತ್ತು. ಈಗ ಮೊಟ್ಟ ಮೊದಲ ಬಾರಿಗೆ ಒಂದು ಹಿಂದುಳಿದ ವರ್ಗದ ನಾಯಕರನ್ನ ಬಿಜೆಪಿಯ ಕರ್ನಾಟಕ ರಾಜ್ಯದ ಪರಮೋಚ್ಚ ಮಾಡುವಂತ ಲೆಕ್ಕಾಚಾರದ ಜೊತೆಗೆ ಕಂಪ್ಲೀಟ್ ಹಿಂದುಳಿದ ವರ್ಗದ ಮತವನ್ನ ತನ್ನೆಡೆಗೆ ಸೆಳೆಯುವ ಒಂದು ಪ್ರಯತ್ನ ಬಿಜೆಪಿಯಲ್ಲಿ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ನಿಂದ ಅಥವಾ ಬೇರೆ ಬೇರೆ ಪಕ್ಷಗಳಿಂದ ಬೇಸತ್ತಿರುವಂತ ಹಿಂದುಳಿದ ವರ್ಗದವರನ್ನ, ಅಥವಾ ಯಾರೇ ಅಧಿಕಾರಕ್ಕೆ ಬಂದರೂ ಕಡೆಗಣಿಸಲ್ಪಟ್ಟಂತ ಹಿಂದುಳಿದ ವರ್ಗದವರನ್ನ ಬಿಜೆಪಿ ಈ ದಾಳದ ಮುಖಾಂತರ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿದೆ. ಒಂದು ವೇಳೆ ಅದು ಯಶಸ್ಸು ಆದದ್ದೇ ಹೌದು ಅಂತಾದ್ರೆ ರಾಜ್ಯ ಬಿಜೆಪಿಯ ಮುಂದಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತವನ್ನ ಬಿಜೆಪಿ ಕ್ರೋಢೀಕರಣ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದೇ ಪ್ರಹ್ಲಾದ್ ಜೋಶಿ ಅವರು ಅಥವಾ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಇನ್ನು ಇವರಿಬ್ಬರಲ್ಲಿ ಯಾರಾಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ನಾವು ತೆಗೆದಾಗ ಪ್ರಹ್ಲಾದ್ ಜೋಶಿ ಅಥವಾ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ನಡುವೆ ಸಮರ್ಥತೆ ಅಥವಾ ನಾಯಕತ್ವ, ಪ್ರಬಲ ನಾಯಕ ಅನ್ನುವ ಪ್ರಶ್ನೆಗಳು ಬಂದಾಗ ಇಬ್ಬರು ಆ ತೂಕದಲ್ಲಿ, ಆ ತಕ್ಕಡಿಯಲ್ಲಿ ತೂಗುತ್ತಾರೆ. ಆದರೆ ಕೇಂದ್ರದಲ್ಲಿ ಕರ್ನಾಟಕದ ಹಿರಿಯ ಪ್ರಾತಿನಿಧ್ಯ ಬೇಕು ಅಂತಂದ್ರೆ ಮಂತ್ರಿ ಸ್ಥಾನದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಮುಂದುವರಿಸಲೇಬೇಕಾಗತ್ತೆ. ಸದ್ಯ ಕೇವಲ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ರಾಜ್ಯದ ಅಧ್ಯಕ್ಷ ಗಾದಿಗೆ ಕೂರಿಸೋದು ಸೂಕ್ತ ಅಂತ ಕಾಣುತ್ತೆ. ಸದ್ಯದ ಲೆಕ್ಕಾಚಾರವನ್ನು ಗಮನಿಸಿದಾಗ ಕೇಂದ್ರದಲ್ಲಿ ಬಿಜೆಪಿಯ ಪರ ಧ್ವನಿ ಎತ್ತುವ,
ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇಕಾಗುವಂತ ಅಭಿವೃದ್ಧಿ ಕಾರ್ಯಗಳನ್ನ ಒಬ್ಬ ಮಂತ್ರಿಯಾಗಿ ಮಾಡಿಸಿಕೊಂಡು ಬರುವ ಮತ್ತು ಇಡೀ ಕರ್ನಾಟಕದ ಬಿಜೆಪಿ ಕೇಡರನ್ನ ಬಹಳ ಸಮರ್ಥವಾಗಿ ಕೇಂದ್ರದಲ್ಲಿ ಪ್ರತಿನಿಧಿಸುವ ಬಿಜೆಪಿಯ ನಾಯಕರುಗಳು ಯಾರ್ಯಾರು ಅಂತ ನೋಡಿದ್ರೆ ಹಿಂದೆ ಅನಂತ್ ಕುಮಾರ್ ಇದ್ರು, ಅವರನ್ನು ಬಿಟ್ಟರೆ ಈಗ ಸದ್ಯಕ್ಕೆ ಪ್ರಹ್ಲಾದ್ ಜೋಶಿ ಅವರೇ ಅಂತ ಕಾಣುತ್ತೆ. ಹಾಗಾಗಿ ಆ ಸ್ಥಾನದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಪಲ್ಲಟ ಮಾಡಿದ್ರೆ, ಅವರನ್ನು ಇಲ್ಲಿಗೆ ತಂದು ಕೂರಿಸಿದ್ರೆ ಕರ್ನಾಟಕದ ಪ್ರಾತಿನಿಧ್ಯ ದೆಹಲಿಯಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಒಂದು ಚರ್ಚೆ ಇದೆ. ಹಾಗಾಗಿ ಕರ್ನಾಟಕದ ಪ್ರಾತಿನಿಧ್ಯ ದೆಹಲಿಯಲ್ಲೂ ಇರಬೇಕು, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನುವ ಸಮೀಕರಣ ಲೆಕ್ಕಾಚಾರ ಬಂತು ಅಂತಂದ್ರೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟು ಪ್ರಹ್ಲಾದ್ ಜೋಶಿ ಅವರನ್ನ ಅಲ್ಲಿಯೇ ಮಿನಿಸ್ಟರ್ ಆಗಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ಹಿಂದುಳಿದ ವರ್ಗದವರಿಗೆ ಅಥವಾ ಬ್ರಾಹ್ಮಣರಿಗೆ ಮಣೆಯನ್ನ ಹಾಕೋದ್ರ ಜೊತೆಗೆ ಲಿಂಗಾಯತ ಸಮುದಾಯವನ್ನ ಅಥವಾ ಒಕ್ಕಲಿಗ ಸಮುದಾಯವನ್ನ ಕಡೆಗಣಿಸಿ ಬಿಟ್ರೆ ಅದು ಕೂಡ ಬಿಜೆಪಿಗೆ ದೊಡ್ಡ ಹೊಡೆತ ಆಗುತ್ತೆ. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಅದರ ಜೊತೆಗೆ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಸಂದರ್ಭದಲ್ಲಿ ಮತ್ತೊಂದು ಸಪ್ಲಿಮೆಂಟರಿ ಅಥವಾ ಯಡಿಯೂರಪ್ಪನವರಿಗೆ ಬೇಜಾರಾಗದೆ ಇರುವ ಹಾಗೆ ನಡೆದುಕೋಬೇಕು ಅಂತ ಆದ್ರೆ ಅಲ್ಲಿಗೆ ಮತ್ತೊಂದು ಆಪ್ಷನ್ ಬಿಜೆಪಿಗೆ ಸಿಗುತ್ತೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಿರೋದು ಮತ್ತು ಒಬ್ಬ ಲಿಂಗಾಯತ ನಾಯಕನನ್ನ ಮತ್ತೊಂದು ಉನ್ನತ ಹುದ್ದೆಗೆ ಕೂರಿಸಬೇಕು ಅನ್ನುವ ಎರಡೂ ಲೆಕ್ಕಾಚಾರಗಳ ಒಟ್ಟು ಮೊತ್ತ BY ರಾಘವೇಂದ್ರ. ಸದ್ಯಕ್ಕೆ ಶಿವಮೊಗ್ಗದ ಸಂಸದರಾಗಿ ಶಿವಮೊಗ್ಗ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಅಧಿಕಾರವನ್ನ ಅಥವಾ ಅಲ್ಲಿನ ಆಡಳಿತವನ್ನ ಸುಧಾರಿಸುವುದರಲ್ಲಿ, ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸೋದ್ರಲ್ಲಿ, ಅತ್ಯದ್ಭುತ ರಸ್ತೆಗಳನ್ನ ಕಲ್ಪಿಸೋದ್ರಲ್ಲಿ, ಅದರ ಜೊತೆಗೆ ಅಲ್ಲಿರುವ ಅಪೂರ್ವವಾದಂಥ ವನ್ಯ ಸಂಪತ್ತನ್ನ ಕಾಪಾಡೋದ್ರಲ್ಲಿ BY ರಾಘವೇಂದ್ರ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿಬರುತ್ತೆ. ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕೂ ಕೂಡ BY ರಾಘವೇಂದ್ರ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ಯಡಿಯೂರಪ್ಪನವರಿಗೂ ಬೇಜಾರಾಗದೇ ಇರೋ ಹಾಗೆ ಒಂದ್ ಕಡೆ ಮಗುವನ್ನ ಚಿವುಟೋದು ಇವರೇ, ತೊಟ್ಲನ್ನ ತೂಗೋದು ಇವರೇ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ನಡೆದುಕೊಳ್ಳುವ ಸಾಧ್ಯತೆ ಇದೆ. ಒಂದ್ ಕಡೆ ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು, ಯಡಿಯೂರಪ್ಪನವರ ಮಗನೊಬ್ಬರಿಗೆ ಒಂದು ಅಧಿಕಾರ ಅನ್ನುವಂಥ ಪಟ್ಟ ಇರಬೇಕು, ಅದರ ಜೊತೆಗೆ ಒಬ್ಬ ಸಮರ್ಥ ನಾಯಕ ಬೇಕು. ಈ ಮೂರೂ ಕಂಡೀಷನ್ಗಳಿಗೆ ಹೊಂದಾಣಿಕೆಯಾಗುವ ನಾಯಕ ಯಾರು ಕೇಳಿದ್ರೆ ಅದು ಖಂಡಿತ BY ರಾಘವೇಂದ್ರ. ಹಾಗಾಗಿ ಈ ಲೆಕ್ಕಾಚಾರದ ಜೊತೆಗೆ BY ರಾಘವೇಂದ್ರ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡುವ ಲೆಕ್ಕಾಚಾರಗಳು ಕೂಡ ಇದೆ. ಸೊ ಈ ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ನಡೆದದ್ದೇ ಹೌದು ಅಂತಾದ್ರೆ ಮುಂದಿನ ಚುನಾವಣೆಗೆ ಇದು ಬಹಳ ದೊಡ್ಡ ಪ್ಲಸ್ ಆಗೋ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಸರ್ಜರಿಯನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಅದರ ಜೊತೆಗೆ DK ಶಿವಕುಮಾರ್ CM ಆಗಿ ಸದ್ಯ ಅಧಿಕಾರವನ್ನ ನಡೆಸ್ತಾ ಇರೋದ್ರಿಂದ ಕಾಂಗ್ರೆಸ್ ಕೈಯಲ್ಲಿರುವ ಅಧಿಕಾರವನ್ನ ಕಿತ್ತುಕೊಳ್ಳಬೇಕಾದ್ರೆ ಮುಂದಿನ ಟರ್ಮ್ನಲ್ಲಿ ಬಿಜೆಪಿ ಮತ್ತೆ ಅಧಿಕಾರವನ್ನ ಏರಬೇಕು ಅಂತಂದ್ರೆ ಈ ಕೆಲವು ಬದಲಾವಣೆಗಳನ್ನ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ಬಟ್ ಬಿಜೆಪಿ ಯಾರಿಗೂ ತರ್ಕಕ್ಕೆ ನಿಲುಕದ ಒಂದಿಷ್ಟು ಡಿಸಿಷನ್ಗಳೆಲ್ಲ ತೆಗೆದುಕೊಳ್ಳೋದ್ರಲ್ಲಿ ಎತ್ತಿದ ಕೈ. ನಾವೆಲ್ಲ ಲೆಕ್ಕಾಚಾರ, ನಾವೆಲ್ಲ ಅಂದಾಜು ಮಾಡೋದು ಅಥವಾ ಮಾಧ್ಯಮಗಳು ಹೇಳೋದು ಏನಿದೆ ಅದರ ತದ್ವಿರುದ್ಧವಾದ ನಿರ್ಧಾರಗಳನ್ನ ಬಿಜೆಪಿ ಹಲವು ಬಾರಿ ತೆಗೆದುಕೊಂಡಿದೆ. ಬಿಜೆಪಿಯಲ್ಲಿ ಹೀಗೇ ಆಗುತ್ತೆ ಅಂತ ಹೇಳೋದಕ್ಕೆ ಬಿಜೆಪಿಯ ಅಪ್ರತಿಮ ನಾಯಕರಿಗೂ ಕೂಡ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಬಿಜೆಪಿ ತನ್ನ ನಿರ್ಧಾರಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ದನ್ನು ಕೂಡ ಕಂಡಿದ್ದೇವೆ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು, ಆದ್ರೆ ಆಗುವ ಸಾಧ್ಯತೆ ಇದ್ರೆ ಈ ಸಾಧ್ಯತೆಗಳಿಗೆ ಬಹಳ ಹೆಚ್ಚಿನ ಪ್ರಾಶಸ್ತ್ಯ ಸಿಗಬಹುದು. ಈ ಬದಲಾವಣೆಗಳೇ ಬಹಳ ಪ್ರಮುಖವಾಗಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರಬಹುದು. ಆದ್ರೆ ಬಿಜೆಪಿಯಲ್ಲಿ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗಬಹುದು ಅನ್ನುವ ವಿಚಾರದ ಜೊತೆಗೆ ಇದು ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಲೇಟೆಸ್ಟ್ ಅಪ್ಡೇಟ್ಸ್. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.